3 ದಿವಸ ರಜಾ ಹೆಂಗೆ ಹೊರಟೋಯ್ತೋ ಗೊತ್ತಿಲ್ಲ. ಹಂಗೆ ಇವ್ರು ನಮ್ಮ ಸರ್ ಫಸ್ಟ್ ಟೈಮ್ ಬರ್ತಿದ್ದಾರೆ ವ್ಲಾಗ್. ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗೈಸ್ ಇದು ಮೆನ್ಸ್ದಂತೆ ಚೈನು ನಮ್ಮ ಅಕ್ಕ ಗಿಫ್ಟ್ ಮಾಡ್ತಾವಳೆ. ಸೇಮ್ ಚಪ್ಪರ್ಸ್ ಅಂತೂ 3 ಸತಿ ಆರ್ಡ್ರ್ ಮಾಡಿದೀವಿ, 3 ಸತಿನೂ ಏನೋ ಬೇರೆ ಬೇರೆ ಬರ್ತೈತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ಮಂಗಳವಾರ ಎರಡನೇ ದಿವಸ ದೀಪಾವಳಿದು. ನಿನ್ನೆ ಪಟಾಕಿ ಹೊಡೆದ್ವಿ, ಏನು ಅಷ್ಟು ಇದಾಗಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾಕಂದರೆ ಎಲ್ಲ ಹಳೆವಿದ್ದು. ನಾನು ಹೊಡೆಯೋವೆಲ್ಲ ಟುಸ್ ಅಂತ ಇದ್ವು, ನಮ್ಮ ಅಕ್ಕವ್ರು ಹೊಡೆಯೋವೆಲ್ಲ ಜೋರಾಗಿದ್ದವು. ವೀಡಿಯೋ ಆಫ್ ಮಾಡಿದಾಗ ನಾನು ಹೊಡೆದಿದ್ದು ಪಟಾಕಿನೂ ಜೋರಾಗಿ ಬಂತು ಸೌಂಡು. ವೀಡಿಯೋ ಆನ್ ಮಾಡಿದ್ರೆ ಟುಸ್ 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 ಅಂತ ಬಂದು, ಅದಕ್ಕೆ ಇವತ್ತು ಪಟಾಕಿನೂ ತಗೊಂಬರೋಣ. ಪಟಾಕಿ ತಂದು ಹೊಡೆಯೋಣ ಬನ್ನಿ. ಇವಾಗ ಸ್ನಾನ ಮಾಡಿದೆ, 9:30 10 ಗಂಟೆಗೆ ಗೆದ್ದಿದ್ದೀನಿ. ಇವಾಗ ಸ್ನಾನ ಮಾಡಿ, ಇವಾಗ ಒಳ್ಳೆ ಟೈಮ್ 12 ಗಂಟೆ ಆಯಿತು. ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡಿದ್ದೆ. ಇವಾಗ ಸ್ನಾನ ಮಾಡಿದ್ದೀನಿ, ರೆಡಿ ಆಗಬೇಕು. ರೆಡಿ ಆದ್ಮೇಲೆ ಸಿಗ್ತೀನಿ. ಗಾಯ್ಸ್ ಪೂಜೆ ಇತ್ತು, ಪೂಜೆ ಎಲ್ಲ ಆಯಿತು ಮನೇಲಿ. ಗಾಡಿ ಪೂಜೆ ಎಲ್ಲ ಮುಗಿಸಿದ್ವಿ. ಇವಾಗ ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗೈತೆ, ನಮ್ಮ ಅಪ್ಪ ಅವನಿಗೆ ಬಾಕ್ಸ್ ಕೊಡ್ತಾರನ್ನ ಅಂತ ಹೋಗ್ತಾ ಇದ್ವಿ. ಹಬ್ಬದ ಊಟ ಅಲ್ಲ, ಹೋಟ್ಲಾಗ ತಿಂದಿದ್ರು ಬೇಡ, ಬಾಕ್ಸ್ ತಗೊಂಡಿರ್ತೀವಿ, ಹಬ್ಬದ ಊಟ ತಿನ್ನಂತ ಬಾಕ್ಸ್ ರೆಡಿ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಬರೀ ಹೋಗೋಣ. ಆಯ್ ಮಾಡ, ಹಂಗೆ ಆಯ್ ಮಾಡಪ್ಪ. ಓಲಿ ಆಯ್ ಮಾಡಿ ಸುಮ್ಮನೆ ಒಂದ್ಸಲಿ. ಸರಿ ಗಾಯ್ಸ್, ನಮ್ಮ ಅಪ್ಪನ ಕೊಟ್ಟೆ ಬಾಕ್ಸು. ಬನ್ನಿ ಹೋಗೋಣ, ನಾವು ಟೈಮ್ ಆಯ್ತಂತೆ, ಹೋಗ್ತೈತೆ. ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂದರೆ ಇಲ್ಲೇ ಇರೋದು ಪಕ್ಕದಲ್ಲೇ ಅಂದರೆ ನಾವು ರೋಡ್ ಆ ಸೈಡ್ ಇದ್ದೀವಿ, ನಮ್ಮ ಅಪ್ಪರ ಶೋರೂಮ್ ರೋಡ್ ಈ ಸೈಡ್ ಇದೆ. ಗಾಯ್ಸ್ ನಮ್ಮ ಅಪ್ಪಂಗೆ ಊಟದ ಬಾಕ್ಸ್ ಕೊಟ್ಟು ಹೋಗ್ತಾ ಇದ್ದೀನಿ. ಮೆಟ್ಲುಗಳು 10 ವರ್ಷ ಸುಸ್ತ ಹೋಗ್ತೀನಿ. ಮನೆ ಆಗಿದ್ರೆ ಒಂದು 10 ಸರ್ತಿ 10 ಕಿಲೋ ಸಿಗ್ತ ನಮ್ಮಮ್ಮ. ಬೇರೆ ನಮ್ಮಮ್ಮ ಏನೇನು ಮಾಡೈತೆ ಊಟ ಅಂತ ತೋರಿಸ್ತೀನಿ. ಮಲ್ಗೋಳೆ ಹೇಳು ಚಿನ್ನಿ. ಚೆನ್ನಾಗಿ ತಿನ್ನೋದು ಇವತ್ತು ಅಷ್ಟೇ. ಇವತ್ತು ತಿನ್ನೋದು, ನಾಳೆ ಬೆಳಗ್ಗೆ ತಿರ್ಗಾ ಆಫೀಸ್ಗೆ ಹೋಗ್ಬೇಕು. 3 ದಿವಸ ರಜಾ ಹೆಂಗೆ ಹೊರಟೋಯ್ತೋ ಗೊತ್ತಿಲ್ಲ. ಗೈಸ್ ಒಬ್ಬಟ್ಟು ಹಾಕ್ಬಿಟ್ಟೈತೆ ನಮ್ಮಮ್ಮ. ತುಪ್ಪ ಹಾಕೊಂಡು ತಿನ್ನೋಣ ಬನ್ನಿ. ಗಾಯ್ಸ್ ಮನೆಗಿದ್ದು ಏನು ಮಾಡೋಣ ಅಂತ ನಮ್ಮ ಅಕ್ಕವ್ರು ಇದಕ್ಕೆ ಬಂದಿದ್ದೀವಿ. ಹಾಯ್ ಮಾಡು. ಹಂಗೆ ಇವ್ರು ನಮ್ಮ ಸರ್ ಫಸ್ಟ್ ಟೈಮ್ ಬರ್ತಿದ್ದಾರೆ ವ್ಲಾಗ್. ಲಾಯ್ ಚೈನ್ ಸರ್ ಕನ್ನಡ ಹಾಯ್ ಮಾಡಿ. ಚಿನ್ನಿ ಹಾಯ್ ಮಾಡು. ಸರ್ ನೋಡ್ತಿದ್ದೀರಾ ವಿಡಿಯೋಸ್? ನೋಡ್ತಾ ಇದ್ದೀನಿ. ಹೇಗಿದೆ? ಸೂಪರ್ ಆಗಿದೆ. ಚೆನ್ನಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಂತೋಷನೆಲ್ಲ ಸಪೋರ್ಟ್ ಮಾಡಿ. ಹಾಯ್ ಮಾಡು. ಹಂಗೆ ನೀನು ಎಲ್ಲಾದ್ರೂ ಇರ್ತಾಳೆ, ಯಾಕಂದ್ರೆ ಇವತ್ತು ನನಗೆ ರಜಾ, ಅದಕ್ಕೆ ಇವಳು ಬರ್ತಾಳೆ ಎಲ್ಲ ಕಡೆ. ನೋಡಿ ಯಾವ್ದು ಕೊಡಿಸ್ತೀಯ ನಮ್ಮ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ನಮ್ಮ ಅಕ್ಕ ಮ್ಯಾನೇಜರ್ ಇದ್ವಿ, ಏನು ಬೇಕು ಅದು ತಗೊಬೋದು, ದುಡ್ಡೇನು ಕೊಡೋಂಗಿಲ್ಲ ನಾವು. ಅವ್ಳ ಸ್ಯಾಲ್ರಿ ಕಟ್ ಮಾಡ್ಕೊಡ್ತಾರೆ. ಇದು ಮೆನ್ಸ್ದಂತೆ ಚೈನು ನಮ್ಮ ಅಕ್ಕ ಗಿಫ್ಟ್ ಮಾಡ್ತಾವಳೆ. ನಮ್ಮ ಬರ್ಡೇ ನಾಳೆನೇ ಗಿಫ್ಟ್ ಮಾಡು. ನಾಯಿ ಬೆಲ್ಟಿದ್ದಂಗೆ ಇರುತ್ತೆ. ಪರವಾಗಿಲ್ಲ. ಹಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್.
22,000 ಪೇ ಮಾಡಿತ್ತು. ನಿಮ್ಮ ಪೇ ಮಾಡಿಸ್ತೀಯಪ್ಪ. ನನಗೆ ನಿಮ್ಮ ಅಕ್ಕ ಕೊಡಿಸ್ತಾ ಇತ್ತು. ಅಷ್ಟಿಲ್ಲ ನೋಡಿ ಹೆಂಗಿದೆ. ಚೆನ್ನಾಗಿತ್ತಲ್ವ ಗೈಸ್? ಪೇ ಮಾಡಿರಿ ಇವಾಗ ಇಬ್ಬರಿಗೊಬ್ರು ಪೇ ಮಾಡಿರಿ. ಮತ್ತು ರಿಚ್ ಆಗ್ಬಿಟ್ಟಿದೆ ಸತ್ತು. ಐ ಆಮ್ ರಿಚ್. ಅದು ಯಾವುದು ಸಿಲ್ವರ್ದು ಇಯರಿಂಗ್ ತೊಗೊಂಡೆ ಕಣೋ, ಅದ್ರಲ್ಲಿ ಡೈಮಂಡ್ ಇದೆ ನೋಡು, ಡೈಮಂಡ್ ಇಯರಿಂಗು ನೀನು ಕೊಡಿಸಿ. ನನಗೆ ಇನ್ಸೆಂಟಿವ್ ಆದರೂ ಬರುತ್ತೆ. ಇದು ಲೂಸ್ ಆಯ್ತು. ಇದು ಏನಾಗಲ್ಲ, ಸ್ವಲ್ಪತ್ತೆ ಅಲ್ವಾ, ಏನಾಗಲ್ಲ. ಟ್ರಯಲ್ ಮಾಡೋದಕ್ಕೆ ಪರವಾಗಿಲ್ಲ. ನೀವು ಯಾವ್ದು ಕೊಡ್ಸಿ ರಿಂಗ್ ಹಾಕೋ. ಲೂಸ್ ಇದ್ರು ರಿಂಗ್ ಒಂದು ಕೊಡು, ಹಿಡ್ಕೊ. ಸೇಮ್ ಚಪ್ಪರ್ಸ್ ಅಂತೂ ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ವಿಡಿಯೋದಾಗ ಗೊತ್ತಿದೆ. ಚಪ್ಪಲ್ ಅಲ್ವಾ? ಸರಿ, ಎಷ್ಟು ಟ್ರೈ ಮಾಡ್ತೀರೋ ಅಷ್ಟು ಬಿಲ್ ಮಾಡೋಣ. ಹರಿ ಟ್ಯಾಪ್ ತಗೊಂಬನ್ನಿ, ಬಿಲ್ ಮಾಡೋಣ ವಿತ್ ಸ್ವೈಪಿಂಗ್ ಮಿಷಿನ್. ಹೇಗಿದೆ ನೀವು ಚೇಂಜ್ ಐತೆ ಚೈನ್ ಹಾಕೊಂಡು ಬರೋಲ್ಲ, ಮತ್ತೆ ಚೈನ್ ನನಗೆ ಕಾಣಲ್ಲ. ನೀವಿರೋದು ಏನಕ್ಕೆ? ಮ್ಯಾನೇಜರ್ ಅದ, ನೀವೆಲ್ಲ ಮಾಡಬೇಕು. ನಿಜ ಚೈನ್ ಚೆನ್ನಾಗಿದೆ. ಸೇಮ್ ಚಪ್ಪಲ್. ವಿಡಿಯೋದಾಗ ಗೊತ್ತಿದ್ದೀನಿ ಅದು. ಗೈಸ್ ನಾನೇ ತೆಗ್ದೆ, ನಾನೇ ಹಾಕ್ತಾ ಇದ್ದೀನಿ ಮತ್ತೆ ಇದರೊಳಗೆ. ಆ್ಯಕ್ಚುಲಿ ಕೆಲಸ ಎಲ್ಲ ಮಾಡಿದ್ದೀವಿ. ಇದಲ್ಲ. ಓಕೆ ಗೈಸ್, ಅವ್ರಿಗೆ ಕೊಟ್ಟಿರೋದೆಲ್ಲ ಬಿಚ್ಕೊಟ್ಬಿಟ್ಟಿದ್ದೀನಿ. ಇನ್ನೇನಿಲ್ಲ ನಮ್ಮದು. ಕತ್ತಲ್ಲಿರೋದೆಲ್ಲ ನಂದೇ. ಅದು ನಾನು ಮನೆಯಿಂದ ಹಾಕೊಂಬಂದಿದ್ದು ಮೇಡಮ್. ಇದು ಬಿಲ್ ಮೊಬೈಲ್ ನಂಬರ್ ಹೇಳಿ, ಬಿಲ್ ಚೆಕ್ ಮಾಡ್ತೀವಿ. ಮೊಬೈಲ್ ನಂಬರ್ ನಮ್ಮ ಹತ್ರ ಮೊಬೈಲೇ ಇಲ್ಲ. ಅಲ್ಲ, ಮೊಬೈಲ್ ಇದೆ, ಸಿಮ್ ಇಲ್ಲ. ಫೋನ್ ಉಂಟು, ಸಿಮ್ ಇಲ್ಲ. ನಮ್ಮ ಹತ್ರ ಮೊಬೈಲೇ ಇಲ್ಲ. ಅಲ್ಲ, ಮೊಬೈಲ್ ಇದೆ, ಸಿಮ್ ಇಲ್ಲ. ಫೋನ್ ಉಂಟು, ಸಿಮ್ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ವಿತೌಟ್ ನಂಬರ್ ಬಿಲ್ ಮಾಡಲ್ಲ. ಸರಿ, ಬಾಯ್ ಹೇಳೋಗ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ಗಿಫ್ಟಿಂಗ್. ಅಷ್ಟು ಸೀನ್ ಇಲ್ಲ ಗಾಯ್ಸ್. ನೆನೆ ಪಟಾಕಿ ಹೊಡಿಲಿಲ್ಲಲ್ವಾ? ಅಂದರೆ ಹೊಡೆದ್ವಿ, ಕ್ಲೀನಾಗಿ ಬರಲಿಲ್ಲ ಅದು. ಅದಕ್ಕೆ ಇವಾಗ ನಮ್ಮ ಅಕ್ಕ ಕೊಡಿಸ್ತಾಳೆ ಇವತ್ತು. ಅಷ್ಟಿಲ್ಲ, ಬರೋ 10,000 ಸ್ಯಾಲ್ರಿಯಲ್ಲಿ ಹೆಂಗೋ ಜೀವನ ಮಾಡೋದು, ಅದರಲ್ಲಿ ನೀನು ಪಟಾಕಿ ಬೇರೆ ಬರೋ 10,000 ಅಂತ್ಯ. ನಿಮ್ಮ ಇದರಲ್ಲಿ ಎಂಪ್ಲಾಯೀಸ್ಗೆ 10,000 ಇನ್ಸೆಂಟಿವ್ ಬರ್ತೈತೆ. ತಿಂಗಳು 45,000 ಸಂಬಳ, 30,000 ಇನ್ಸೆಂಟಿವು. ಇನ್ನೇನಮ್ಮ? ಅದ್ರಾಗ ಒಂದು 1,000 ರೂಪಾಯಿ ಪಟಾಕಿ ಕೊಡಿಸ್ತಾರೆ. ಇಲ್ಲ, ಹೋಗ್ತಾ ಹಂಗೆ ಪಟಾಕಿ ತಗೊಳೋದು, ವಿಡಿಯೋ ಮಾಡ್ಕೊಂಡು ಕ್ಲೋಸಿಂಗ್ ಶಿಫ್ಟ್ ನಂಬರಲ್ಲ 7 ಗಂಟೆಗೆ. ಬೆಳಗ್ಗೆ ಇವಾಗಿಂದ 7 ಗಂಟೆ ಅಂದರೆ ಅದು ರೆಕಾರ್ಡ್ ಆಗೈತಿ. 7 ಗಂಟೆ ಅಂದಿರ ಕ್ಲೋಸಿಂಗ್ ಶಿಫ್ಟ್ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡ್ಬೇಕು. ನಾನು ಮಾಡ್ಕೊಡ್ತೀನಿ. ಬೇರೆ ಅವ್ರಿಗೆಲ್ಲ ಒಪ್ಪಿಸ್ತೀನಿ ನಾನು ಮಾಡೋದಕ್ಕೆ. ಸೈಡ್ ಶಿಫ್ಟ್ಸ್ ನಾವೆಲ್ಲರೂ ಅಲ್ವಾ, 12 o'clock. ಅವ್ರು 3 ಮಾಡ್ತಾರೆ ಸ್ಟ್ರೈಟ್ ಶಿಫ್ಟ್ಸು. ಮ್ಯಾನೇಜರ್ ಕಂಪಲ್ಸರಿ, ಮ್ಯಾಂಡೇಟ್ರಿ. ಫೋನ್ಪೇ ಮಾಡಿ ಸಾಕು, ನಾನು ಹೋಗ್ತೀನಿ. ಹಂಗವ್ರು ಇದ್ದಾರೆ. ಬಾಯ್ ಗೈಸ್. ಇಲ್ಲಿ ಯಾರನ್ನ ಬರ್ರಿ. ಯಾವುದಿದು ಸ್ಟೋರಿ ಏನು ಬೇಡ, ಪ್ರಮೋಷನ್ ಏನು ಬೇಡ. ಹಾಂ ಅಷ್ಟೇ ಗೈಸ್, ಇಲ್ಲಿಂದ ಬರ್ತಿದ್ದೀವಿ. ಬಾಯ್. ಪಟಾಕಿ ತರ್ಬೇಕಾದ್ರೆ ಫೋನ್ ಮಾಡಿ. ಓಕೆ. ಅವ್ರನ್ನ ಕೇಳ್ಬೇಕು, ನನ್ನಲ್ಲ. 12 o'clock midnight. ಗೈಸ್, ಪಾರ್ಸಲ್ ಬಂದಿತ್ತೊಂದು, ಅನ್ಬಾಕ್ಸಿಂಗ್ ಮಾಡೋಣ. ಇದೇನು ಪಾರ್ಸಲ್ಲು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂದರೆ ಏನು ತಗೊಬೋದು ಫಸ್ಟಿಗೆ ಅಂತ. ಓಪನ್ ಮಾಡೋಣ. ಓಪನ್ ಮಾಡೋಕ್ಕೆ ನೈಫ್ ಬೇಕು. ಹೋಗಿ ನೈಫ್ ತೊಗೊಂಬರ್ತೀನಿ ತಡಿ. ಗೈಸ್, ನೈಫ್ ಸಿಗಲಿಲ್ಲ ಅಂತ ಸಿಸರ್ ಎತ್ಕೊಂಡ್ಬಂದಿದ್ದೀನಿ. ಕಟ್ ಮಾಡೋಣ ಬನ್ನಿ. ಒಬ್ಬನೇ ಆಗಿರೋದ್ರಿಂದ ಕಾಲ್ಗಳು ಅವಶ್ಯಕತೆ ಇದೆ. ಗಾಯ್ಸ್, ನಾನು ಆರ್ಡ್ರ್ ಮಾಡಿರೋದೇ ಒಂದು, ಅದು ಬಂದಿರೋದೇ ಒಂದು.
ನಾನು ಆರ್ಡ್ರ್ ಮಾಡಿ ಎಷ್ಟು ದಿವಸ ಆಯಿತು ಗೈಸ್, 3 ಸತಿ 2 ಟೈಮ್ಸು ಇದೇ ಥರ ಆಗಿದೆ. ನಾನೇ ಒಂದು ಆರ್ಡ್ರ್ ಮಾಡ್ತೀನಿ, ಅದೇ ಒಂದು ಬಂದೈತಿ. ಇದೇನು ಮೊಬೈಲ್ ಹೋಲ್ಡರ್, ಇದು ಮೊಬೈಲ್ ಹೋಲ್ಡರ್ ಕಳ್ಸೋರೆ ಗೈಸ್. ನಾನು ಆರ್ಡ್ರ್ ಮಾಡಿರೋದು ಮೈಕು, ಅದು ಬಂದಿರೋದು ಮೊಬೈಲ್ ಹೋಲ್ಡರು. ಮತ್ತೆ ರಿಟರ್ನ್ ಮಾಡಬೇಕಿದು. ಇದು ನೋಡಿ ಹೆಂಗಿದೆ. ಫಸ್ಟ್ ಅನ್ಬಾಕ್ಸಿಂಗೇ ರಾಂಗ್ ಆಗೋಯ್ತು ಅಷ್ಟೇ ಗೈಸ್. ಮತ್ತೆ ರಿಟರ್ನ್ ಕಳಿಸ್ಬೇಕು. ಇದು ಯಾಕೋ ನನಗೂ ಮೈಕಿಗೆ ಸೆಟ್ಟೇ ಆಗ್ತಾ ಇಲ್ಲ. 3 ಸತಿ ಆರ್ಡ್ರ್ ಮಾಡಿದ್ದೀನಿ, 3 ಸತಿನೂ ಏನೋ ಬೇರೆ ಬೇರೆ ಬರ್ತೈತಿಲ್ಲ. ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಏನೋ ಒಂದು ಆಗುತ್ತೆ. ಇಲ್ಲ ಹೋಗಿ ಇಲ್ಲೇ ಆಫ್ಲೈನಾಗಾದರೂ ಹೋಗಿ ತೊಗೊಂಬರ್ಬೇಕು ಶಾಪ್ಗಳಲ್ಲಿ. ಅಮೆಝಾನ್ ಅಂತ ಹೋಗ್ತೀವಿ, ಅಮೆಝಾನ್ಗೆ ಹೋದರೆ ಬರೀ ಇದೇ ಥರ ಆಗೋದು. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ರಾಡಕ್ಟ್ ರಿಟರ್ನ್ ಮಾಡಿದ್ದೀನಿ, ರಿಟರ್ನ್ ಆಗಲ್ಲ ಅಂತಿದ್ರು. ಮತ್ತು ಕಸ್ಟಮರ್ ಕೇರ್ ಎಲ್ಲ ತೊಗೊಂಡ್ರೆ ರಿಟರ್ನ್ ಮಾಡಿದ್ದೀನಿ ಪ್ರಾಡಕ್ಟು. ಅಷ್ಟೇ, ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತು ಎಲ್ರಿಗೂ ಇನ್ನೊಮ್ಮೆ ಹ್ಯಾಪಿ ದೀಪಾವಳಿ. ನಾಳೆಯಿಂದ ಮಾಮೂಲಿ, ನಾಳೆಯಿಂದ ಆಫೀಸ್ಗೆ ಹೋಗಬೇಕು. ಅದು ಹೆಂಗೆ ಎದ್ದೇಳಬೇಕು ಗೊತ್ತಾಗ್ತಿಲ್ಲ. 3 ದಿವಸ ರೆಸ್ಟ್ ತಗೊಂಡಿದ್ದೀನಿ, ನಾಳೆಯಿಂದ ಮತ್ತೆ ಆಫೀಸ್ಗೆ ಹೋಗಬೇಕು. ಅಷ್ಟೇ, ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ. ಅಷ್ಟೇ.